ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ನೋಡೋಣ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದ ಏನು ಅಂತ. ಓಕೆನಾ? ಬ್ಲೆಸ್ಸಿಂಗ್ಸ್ ಫ್ರಮ್ ಶ್ರೀಕೃಷ್ಣ ಪರಮಾತ್ಮ. ಓಕೆನಾ? ಶಾರ್ಟ್ ವಿಡಿಯೋ. ಎಸ್ ಬಾಬಾ ಪ್ಲೀಸ್ ಗೈಡ್. ಗೌರಿ ಮನೋಹರಿಯ ಕಂಡೆ ಅಂತೇನೋ ಹಾಡು ಕೇಳಿಸ್ತಾ ಇದೆಯಪ್ಪ. ಓಕೆ, ಮೋಸ್ಟ್ಲಿ ಯಾರೋ ಟ್ಯೂನ್ ಇನ್ ಮಾಡಿದ್ದೀರಾ ಅಥವಾ ಮೂವಿ ನೋಡ್ತಾ ಇರ್ಬೋದು. ಹಾಡು ಕೇಳಿಸ್ತಾ ಇದೆ. ಎಸ್ ಬಾಬಾ. ಅಥವಾ ಯಾರೋ ಹಾಡು ಹೇಳ್ಕೋತಾ ಇದ್ದೀರಾ. ಓಕೆ ಬಾಬಾ ಪ್ಲೀಸ್ ಗೈಡ್. ಏನು ಬ್ಲೆಸ್ಸಿಂಗ್ಸ್ ಶ್ರೀಕೃಷ್ಣ ಪರಮಾತ್ಮ ಪ್ಲೀಸ್ ಗೈಡ್, ಪ್ಲೀಸ್ ಬ್ಲೆಸ್. Ask for God's grace and help. When in trouble, ask for help. The necessary help will come to you ಅಂತಿದ್ದಾರೆ. ಏನು ಮಾಡಲಿ, ಯಾರೂ ಇಲ್ಲ ನೋಡಿ. ಇಲ್ಲಿ ದ್ರೌಪದಿ ವಸ್ತ್ರಾಪಹರಣ ಸಮಯದಲ್ಲಿ ಆಯಿತಾ, ಶ್ರೀಕೃಷ್ಣ ಪರಮಾತ್ಮನ ಕೊನೆಗೆ ಜ್ಞಾಪಿಸ್ಕೊಳ್ಳೋದು. ಫಸ್ಟ್ ಜ್ಞಾಪಿಸ್ಕೊಳ್ಳಲ್ಲ, ಜ್ಞಾಪಕ ಬರಲ್ಲ. ಎಲ್ಲರೂ ದ್ರೌಪದಿ ಏನು ಮಾಡ್ತಾರೆ, ಲೈಕ್ ಅವಳು ಆ ಗಂಡನ್ನ ಫಸ್ಟು ಕರೀತಾರೆ, ಹೆಲ್ಪ್ ಮಾಡು ಬಾ, ಈ ಥರ ಎಲ್ಲ ತೊಂದರೆ ಮಾಡ್ತಾ ಇದ್ದಾರಲ್ವ ಅಂತ. ಬಟ್ ಯಾರೂ ಬರೋದಕ್ಕಾಗೋದಿಲ್ಲ ಆಯಿತಾ. ಆವಾಗ ಏನಾಗುತ್ತೆ, ಫೈನಲಾಗಿ ಶ್ರೀಕೃಷ್ಣ ಪರಮಾತ್ಮನ ಮೊರೆ ಹೋಗಿದ ತಕ್ಷಣ ಚಾಕ್ ಅಂತ ಹೆಂಗೆ ನೋಡಿ, ಅಷ್ಟೇ ಅವನು ಎಳಿತಾ ಇರ್ತಾನೆ ಸೀರೆ, ಅದು ಭಗವಂತ ಸೀರೆ ಕರುಣಿಸ್ತಾ ಇರ್ತಾರೆ. ಅಂದರೆ ಯಾವಾಗ ನಮಗೆ ತೊಂದರೆ ಇದೆ ಅಂದಾಗ ಮಾತ್ರ ಸಂಕಟ ಬಂದಾಗ ವೆಂಕಟರಮಣ ಅಂತ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ಥರ ಮಾಡಬೇಡ. ವೆನ್ ಇನ್ ಟ್ರಬಲ್ ಆಸ್ಕ್ ಫಾರ್ ಹೆಲ್ಪ್. ಸೊ ತೊಂದರೆ ಇದೆ, ಬಂದಿದೆ ಅಂದಮೇಲೂ ಯಾರೋ ನಾಪ್ಸ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ದ ನೆಸೆಸರಿ ಹೆಲ್ಪ್ ವಿಲ್ ಕಮ್ ಟು ಯು ಅಂತಿದ್ದಾರಪ್ಪ. ಓಕೆನಾ? ಎಸ್ ಬಾಬಾ ಖಂಡಿತ ಹೆಲ್ಪ್ ಮಾಡ್ತಾರೆ, ಯೋಚನೆ ಮಾಡಬೇಡಿ ಆಯಿತಾ. ಇಲ್ಲಿ ನೋಡಿ, ವಾವ್, ಚಿಂತೆ ಮಾಡಬೇಡಿ ಅಂತಂದೆ ನೋಡಿ. ಬಿ ಪಾಸಿಟಿವ್ ಅಂತಿದ್ದಾರೆ. ನೋಡಿ ಕಾರ್ಡ್ಸು ಎಷ್ಟು ಬ್ಯೂಟಿಫುಲ್ ಆಗಿ ಬರ್ತಾ ಇದೆ. ನೋ ದಟ್ ಫಾರ್ ಎವ್ರಿ ಬ್ಯಾಡ್ ಆ್ಯಂಡ್ ಅನ್ವಾಂಟೆಡ್ ಹ್ಯಾಪನಿಂಗ್ ಎ ಡಿವೈನ್ ಪ್ಲ್ಯಾನ್ ಈಸ್ ವರ್ಕಿಂಗ್. ವೆಯ್ಟ್ ಫಾರ್ ದ ರೈಟ್ ಟೈಮ್. ಓಕೆನಾ? ರೈಟ್ ಸಮಯಕ್ಕಾಗಿ ಕಾಯಲೇಬೇಕಾಗತ್ತೆ. ಅದೇ ನೀವು ಏನಾದ್ರು ಅಂದ್ಕೊಳ್ಳಿ, ನಾವು ಯಾವಾಗ ಗಡಿಬಿಡಿ ಮಾಡ್ತೀವಿ, ಈಗಲೇ ಆಗೋಗಬೇಕು, ಇವಾಗಲೇ ಎಲ್ಲ ಅಂತ ಅಂದ್ಕೊಂಡು, ಅಥವಾ ಏನೇ ಆಗಲಿ ಆಯಿತಾ, ಅದಕ್ಕೆ ಸರಿ ಹೋಗಲ್ಲ. ಡಿವೈನ್ ಟೈಮ್ ಅಂತ ಏನಿರುತ್ತೆ, ಅದು ಬಂದ್ರೇ ಅದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಎಷ್ಟು ಫ್ರೂಟ್ಫುಲ್ ಆಗಿರುತ್ತೆ ಅವಾಗ. ವೆಯ್ಟ್ ಮಾಡು, ಸಮಯಕ್ಕಾಗಿ ಕಾಯಬೇಕಾಗುತ್ತೆ. ಬಿ ಪಾಸಿಟಿವ್ ಅಂತಿದ್ದಾರೆ. ಸೊ ಇಲ್ಲಿ ನೋಡಿ, ಎಂಥ ತೊಂದರೆ ಇದೆ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಜೊತೆಗೆ ನೀವು ಇದು ಯಾರ್ದು ಎನರ್ಜಿ ನನಗೆ ಗೊತ್ತಿಲ್ಲ. ಸೊ ಇಲ್ಲಿ ಏನು ಕಾರ್ಡ್ಸ್ ಹೇಳ್ತಾ ಇದೆ, ನಾನು ಅದನ್ನು ಹೇಳಿಸ್ತಾ ಇದ್ದಾರೆ, ನಾನು ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಯಾರು ತೊಂದರೆಯಲ್ಲಿ ಸಿಗಾಕೊಂಡಿದ್ದೀರಾ, ಭಗವಂತನ ಮೊರೆ ಹೋಗಿ ಆಯಿತಾ. ಆ್ಯಂಡ್ ಜೊತೆಗೆ ಈಗಲೇ ಆಗೋಗಬೇಕು, ಈಗಲೇ ಎಲ್ಲ ಸರಿ ಹೊಟ್ಟೋಗ್ಬಿಡ್ಬೇಕು ಅಂತ ಈಗ ನಾನು ಅಂದ್ರೇನು, ಈಗ ನಾನು ಪ್ರಾರ್ಥನೆ ಮಾಡಿದೆ ಆಯಿತಾ. ಪ್ರಾರ್ಥನೆ ಮಾಡಿದ ತಕ್ಷಣ ಎಲ್ಲ ಪರ್ಫೆಕ್ಟ್ ಆಗಿಬಿಡ್ಬೇಕು ಅಂತ ಅಂದ್ಕೋಬೇಡ. ಟೈಮ್ ಅನ್ನೋದು ಬರಲೇಬೇಕಾಗತ್ತೆ. ಬಿ ಪಾಸಿಟಿವ್ ಅಂತಿದ್ದಾರೆ. ಓಕೆನಾ? ಖಂಡಿತ ಸರಿ ಹೋಗುತ್ತೆ. ಬಿ ಪಾಸಿಟಿವ್ ಅಂತಿದ್ದಾರೆ. ಇವಾಗ ಹೀಲಿಂಗ್ ಅಂತ ತೊಗೊಳ್ತೀರಾ ಅಂದ್ಕೊಳ್ಳಿ ಆಯಿತಾ. ಇವಾಗ ಹೀಲಿಂಗ್ ಅಂತ ತೊಗೊಂಡ್ರು ಅಷ್ಟೇ, ನಾವೊಂದು ಮಾಧ್ಯಮ ಅಷ್ಟೇ. ಹೀಲಿಂಗ್ ಮಾಡಿರ್ತೀವಿ ಆಯಿತಾ. ಅಂದರೆ ಪ್ರೇ ಮಾಡ್ತೀನಿ, ಎಲ್ಲ ಮಾಡಿರ್ತೀನಿ. ಒಂದೊಂದು ಸಲ ಪರ್ಫೆಕ್ಟಾಗಿ ಎಲ್ಲ ನಾವು ಅಂದ್ಕೊಂಡು ಹಾಗೇ ಕ್ಲಿಯರ್ ಆಗುತ್ತೆ, ಕ್ಲೋಸ್ ಆಗುತ್ತೆ. ಬಟ್ ಒಂದೊಂದು ಸಲ ಏನಾಗುತ್ತೆ, ಡಿಲೇ ಆಗುತ್ತೆ. ಒಂದು ನಮ್ಮ ಕರ್ಮಗಳು ಆ ಥರನೂ ಇರುತ್ತೆ ಆಯಿತಾ. ಬಟ್ ಅದನ್ನು ಎದುರಿಸೋ ಶಕ್ತಿ ಭಗವಂತ ದಯಪಾಲಿಸಿರ್ತಾರೆ. ಇಲ್ಲ ಅಂತಂದರೆ ಅದು ಟೈಮ್, ಅದೇ ಡಿವೈನ್ ಟೈಮ್ ಅನ್ನೋದು ಬರಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರನೂ ಒಂದೊಂದು ಸ್ವಲ್ಪ ಡಿಲೇ ಆಗ್ತಿರುತ್ತೆ. ಇನ್ನೊಂದು ಸಲ ಏನಾಗುತ್ತೆ ಅಂದರೆ, ಆ ನೆಗೆಟಿವಿಟಿ ಆ ಥರ, ಅಂದರೆ ಯಾವ ಥರ ಹೀಲಿಂಗ್ ತೊಗೊಂಡಿರ್ತೀರ, ಸೊ ಅದ್ರಲ್ಲಿ ನಂಬಿಕೆ ಅನ್ನೋದು ಇರಬೇಕು ಆಯಿತಾ. ನಂಬಿಕೆನೇ ಇರೋದಿಲ್ಲ, ಸುಮ್ಮನೆ ಟೆಸ್ಟ್ ಮಾಡೋ ಥರ ಆ ಥರ ಎಲ್ಲ ತೊಗೊಂಡ್ಬಿಟ್ಟಾಗ ಏನಾಗುತ್ತೆ, ಅದು ಹೇಗೆ ವರ್ಕ್ ಆಗುತ್ತೆ ಹೇಳಿ. ಫಸ್ಟು ನಮಗೆ ನಂಬಿಕೆ ಇರಬೇಕು. ಎಸ್, ಬಿಕಾಸ್ ನಾವು ಏನೇ ಹೀಲಿಂಗ್ ಮಾಡಿದ್ರು, ನಾನು ಹೇಳೋದು ನಾವು ಮಾಧ್ಯಮ ಅಷ್ಟೇ. ಸೊ ಭಗವಂತನೇ ಹೆಲ್ಪ್ ಮಾಡೋದು ಆಯಿತಾ. ಖಂಡಿತ ಭಗವಂತನೇ ಬಂದು ಸಹಾಯ ಮಾಡೋದು. ಸೊ ಬಟ್
ನಿಮ್ಗೆ ಏನೇ ತೊಂದರೆ ಇರಲಿ, ಅಕಸ್ಮಾತ್ ಡಿಲೇ ಆಯಿತು ಅಂತಂದ್ರೂ ಧೈರ್ಯ ಕೆಡುಕೂಡ್ದು ಅಂತಲೇ ಹೇಳ್ತಾ ಇರೋದು. ಪಾಸಿಟಿವ್ ಆಗಿರಬೇಕು. ಖಂಡಿತ ಧೈರ್ಯ ಕೆಡಬೇಡಿ ಆಯಿತಾ. ಇಲ್ಲ ಆಗೋದಿಲ್ಲ, ಇನ್ನೇನಪ್ಪ ಆಗತಿ, ಮುಂದೆ ಏನಪ್ಪ ಅಂತ ಭಯ ಪಟ್ಕೋಬೇಡಿ. ಟೈಮ್ ಅನ್ನೋದು ಬಂದಾಗ ಪಟ್ಟಂತ ಎಲ್ಲ ಸರಿ ಹೊಟ್ಟೋಗುತ್ತೆ. ಸ್ವಲ್ಪ ಧೈರ್ಯವಾಗಿರಬೇಕು ಅಷ್ಟೇ ಆಯಿತಾ. ಸ್ಟ್ರಾಂಗ್ ಆಗಿರಬೇಕು ಅಂತಲೂ ಹೇಳ್ತಾ ಇದ್ದಾರೆ. ಸ್ಟ್ರಾಂಗ್ ಆಗಿರಬೇಕು. ಎಂಥ ಧೈರ್ಯ, ಕಷ್ಟಕರವಾದ ಸಮಸ್ಯೆಗಳು ಬರಲಿ, ಸಮಾಧಾನಕರವಾಗಿ ಅದನ್ನು ಎದುರಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ನೋಡಿ ಸರೆಂಡರ್, ನೋಡಿ ಸರೆಂಡರ್ ಅಷ್ಟೇ, ಭಗವಂತನ ಪಾದಕ್ಕೆ ಹಾಕಬೇಕಾಗತ್ತೆ. ಓಕೆನಾ. ಡು ನಾಟ್ ಸ್ಟ್ರಗಲ್ ಇನ್ ಯುವರ್ ಲೈಫ್. ಸರೆಂಡರ್ ಟು ಆಲ್ ದಟ್ ಈಸ್ ವಾಂಟೆಡ್ ಆ್ಯಂಡ್ ಅನ್ವಾಂಟೆಡ್ ಆ್ಯಂಡ್ ಯು ವಿಲ್ ರಿಸೀವ್ ಹೆಲ್ಪ್. ಸರೆಂಡರ್ ಟೋಟಲಿ ಟು ದ ಡಿವೈನ್ ವಿಲ್ ಅಂತಿದ್ದಾರಪ್ಪ. ಭಗವಂತನ ಪಾದಕ್ಕೆ ಯಾವ ಥರ ಹಾಕಬೇಕು ಅಂದರೆ, ಏನೇ ತೊಂದರೆ ಇರಲಿ ಆಯಿತಾ, ಹಾಕ್ಬಿಟ್ಟು ಇವಾಗ ಹೆಂಗೆ ಅಂತಂದರೆ, ಇವಾಗ ದೇವ್ರ ಪದಕ್ಕೆ ಹಾಕಿದ್ದೀನಿ ಅಂದ ತಕ್ಷಣ ನೆಕ್ಸ್ಟ್ ಮೊಮೆಂಟ್ ಶುರು ಮಾಡಬಾರ್ದು. ಇಲ್ಲ ನಂಗೆ ಅದಾಗಲೇ ಇಲ್ಲ, ಅಯ್ಯೋ ಆಗುತ್ತೋ ಇಲ್ವೋ, ಅಯ್ಯೋ ನಾವು ಇದು ಮಾಡ್ತಾ ಇರೋದು ಸರಿಗಿದೆಯೋ ಇಲ್ವೋ, ಇನ್ನು ಆಗುತ್ತೋ ಇಲ್ವೋ, ನನಗಿನ್ನು ಮುಂದುವರಿಯೋಕ್ಕಾಗೋದೇ ಇಲ್ಲ ಅಂತ. ಆದರೆ ಹೆಂಗೆ ಅಂದರೆ, ಒಂದು ಸ್ಟೆಪ್ ಮುಂದಕ್ಕೆ ಹೋಯಿತು ಅಂತಂದರೆ 10 ಸ್ಟೆಪ್ ಹಿಂದೆ ಕೊಟ್ಟೋಗಿರ್ತೀವಿ. ಎಷ್ಟು ಸಲ ಆಗುತ್ತೆ ಆ್ಯಕ್ಚುಲಾಗಿ ಆಯಿತಾ. ಮನುಷ್ಯರಲ್ವಾ, ಒಂದೊಂದು ಸಲ ತುಂಬ ಭಯನೂ ಆಗುತ್ತೆ ಪಾಪ. ನಾವು ಆ ಥರ ಹೇಳೋಕ್ಕೂ ಆಗಲ್ಲ, ತಪ್ಪು ಅಂತ ಹೇಳೋಕ್ಕಾಗಲ್ಲ. ಆದರೆ ಪರಿಸ್ಥಿತಿ ಯಾವ ಥರ ಆಗುತ್ತೆ ಅಂದರೆ, ಭಯ ಆ ರೀತಿ ಬಂದು ಆಗುತ್ತೋ ಇಲ್ವೋ, ಈ ಥರ ತೊಂದರೆ ಆಗ್ತಾ ಇದೆ ನನಗೆ, ಮುಂದೆ ಜೀವನ ಹೇಗೆ ಅನ್ನೋದು ಆ ಟೆನ್ಷನ್ ಯಾವ ಥರ ಆಗುತ್ತೆ ಅಂದರೆ, ಹಲೋ ನಾನಿದ್ದೀನಿ ಅಂತ ಭಗವಂತ ಹೇಳ್ತಾನೇ ಇರ್ತಾರೆ. ನಾನಿದ್ದೀನಿ, ನಿನಗೇನು ತೊಂದರೆ ಬರ್ದಂಗೆ ನೋಡ್ಕೋತಾ ಇದ್ದೀನಿ ಅಂತ. ಅದು ಆ ಮೊಮೆಂಟ್ರಿ ಅದೇನಾಗುತ್ತೆ ಅಂದರೆ, ಆ ಭಯ ಅನ್ನೋದು ಯಾವ ಥರ ಆ ನಂಬಿಕೆನ ಮುಚ್ಚಿಬಿಡುತ್ತೆ ಆಯಿತಾ. ಆ ಥರ ಇರಬಾರ್ದು. ಇದು ಸಮುದ್ರದ ಥರ ಇರಬೇಕು. ನಮ್ಮ ನಂಬಿಕೆ ಅನ್ನೋದು ಸಮುದ್ರದ ಥರ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ಇದು ಯಾರ ಎನರ್ಜಿ ನನಗೆ ಗೊತ್ತಿಲ್ಲ. ಏನು ಹೇಳ್ತಾ ಇದ್ದಾರೆ ಭಗವಂತ, ಏನು ಹೇಳಿಸ್ತಾ ಇದ್ದಾರೆ ಹೇಳ್ತಾ ಇದ್ದೀನಿ. ಓಕೆನಾ. ಎಸ್ ಬಾಬಾ, ಇನ್ನೇನು ಹೇಳ್ತಾರೆ ನೋಡೋಣ. ಎಸ್ ನೋಡಿ, ಬ್ಲೆಸ್ಸಿಂಗ್ಸ್. ವಾವ್, ದಿಸ್ ಕಾರ್ಡ್ ಬ್ರಿಂಗ್ಸ್ ಬ್ಲೆಸ್ಸಿಂಗ್ಸ್ ಅಫ್ಕೋರ್ಸ್. ನೋಡಿ ಸೊ ಇಲ್ಲಿ ಏನಾದರೂ ನೀವು ಕಾಯ್ತಾ ಇದ್ರಿ, ಲೈಕ್ ಇದು ಯಾವ ಥರ ಬ್ಲೆಸ್ಸಿಂಗ್ಸ್ ಆದರೂ ಇರ್ಬೋದು ಆಯಿತಾ. ಆಶೀರ್ವಾದ ಕೊಡ್ತಾ ಇದ್ದಾರೆ ಭಗವಂತ. ಯಾವ ಥರ ಆಶೀರ್ವಾದ ಇರ್ಬೋದು, ನಿಮ್ಮ ಪರಿಸ್ಥಿತಿ ನಿಮಗೆ ಗೊತ್ತು ಆಯಿತಾ. ಬ್ಲೆಸ್ಸಿಂಗ್ಸ್ ಅಂತಂದರೆ ನೀವು ನಂಬಬೇಕು, ಎಸ್ ಇದು ನನಗೇನೆ ಅಂತ, ಖಂಡಿತ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ಅಂತ. ಸೂಪರ್. ನೆಕ್ಸ್ಟ್ ನೋಡೋಣ ಬಾಬಾ ಇನ್ನೇನು ಹೇಳ್ಬೋದು. ಬಿ ಓಪನ್ ಅಂತಿದ್ದಾರೆ. ಗಾಡ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಕಮ್ ಇನ್ ಅನ್ಎಕ್ಸ್ಪೆಕ್ಟೆಡ್ ವೇಸ್. ಬಿ ಓಪನ್ ಟು ರಿಸೀವ್ ದೆಮ್ ಅಂತಾರಪ್ಪ. ನೋಡಿ, ನಾವು ಅಂದ್ಕೊಳ್ಳೋಕ್ಕೆ ಆಗಲ್ಲ ಯಾವ ಥರ ಹೆಲ್ಪ್ ಆಗುತ್ತೆ ಏನು ಅಂತ. ಯಾವ ಥರ ಸಹಾಯ ಸಿಗುತ್ತೆ ಅಂತ ನಾವು ಯೋಚನೆನೇ ಮಾಡೋಕ್ಕಾಗೋದಿಲ್ಲ. ಆ ಥರ ಒಂದು ಸಹಾಯ ಸಿಕ್ಬಿಡುತ್ತೆ. ನಂಬಿಕೆ ಇರಬೇಕು ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ನಮಗೆ ಅರ್ಥನೂ ಆಗೋದಿಲ್ಲ ಯಾವ ಥರ ಸಹಾಯ ಬರುತ್ತೆ, ಯಾವ ಥರ ಕ್ಲಿಯರ್ ಆಗುತ್ತೆ ಬಂದಿರೋ ತೊಂದರೆ ಅಂತ. ಬಟ್ ನಂಬಿಕೆ ಇಟ್ಟರೆ ಕ್ಲಿಯರ್ ಆಗುತ್ತೆ, ನಂಬಿಕೆ ಇಡು ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಓಕೆ ನೋಡಿ, ಬಾಪ್ರೆ, ಡೆತ್ ಅಂತ ಬರ್ತಾ ಇದೆ. ಎವ್ರಿ ಸಿಚುಯೇಷನ್ ಪೇನ್ಫುಲ್ ಆರ್ ಜಾಯಸ್ ಈಸ್ ವೆಲ್ ರಿಟನ್ ಫಾರ್ ಅಸ್. See it as an observer and not as a participant. Focus on the totality of your eternal journey. Treat joy and sorrow in the same way ಅಂತ ಇದ್ದಾರೆ. ಡೆತ್ ಎಂಡ್ ಅ ನ್ಯೂ ಬಿಗಿನಿಂಗ್ ಅಂತಿದ್ದಾರೆ. ಸೊ ಓಕೆ, ಇಲ್ಲಿ ಏನಂತಂದರೆ ಮತ್ತೆ ಡೆತ್ ಕಾರ್ಡ್ ಬಂದಿದೆ ಆಯಿತಾ. ಇದು ಬೇರೆ ಡೆಕ್ಕಿಂದ ತೆಗೆದಿದ್ದೀನಿ. ಸೊ ಇದು ಏನು ಹೇಳ್ತಾ ಇದ್ದಾರೆ ಅಂದರೆ, ಇವಾಗ ಓಕೆ ಡೆತ್ ಅಂತ ಬಂತು ಆಯಿತಾ. ಸಾವು ಅನ್ನೋದು ಯಾರನ್ನೂ ಬಿಟ್ಟಿಲ್ಲ ಅಲ್ವಾ. ನಾವು ಹೇಗೆ ಈ ಪ್ರಪಂಚಕ್ಕೆ ಬರ್ತೀವೋ ಅದೇ ಥರನೇ ನಾವು ವಿತ್ ರಿಟರ್ನ್ ಟಿಕೆಟ್ ರೆಡಿಯಾಗಿ ಬಂದಿರ್ತೀವಿ ಆಯಿತಾ. ಬಟ್ ಯಾವ ಥರ ಎಷ್ಟು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ಬಿಡ್ತೀವಿ ಅಂತಂದರೆ, ಅಯ್ಯೋ ಇನ್ನು ಇಲ್ಲ ಯಾರಾದರೂ ಅಂತಂದರೆ ನಾವು ಬದುಕೋಕ್ಕೆ ಆಗಲ್ಲ ಅನ್ನೋ ಥರ ಒಂದು ಸಮಯ ಬಂದುಬಿಡುತ್ತೆ. ಆ ಥರ ಯೋಚನೆಗೆ ಮುಳುಗೋಗ್ಬಿಡ್ತೀವಿ, ಚಿಂತೆಯಲ್ಲಿ ಮುಳುಗೋಗ್ತೀವಿ. ಬಟ್ ಆ್ಯಕ್ಚುಲಾಗಿ ಅದನ್ನೇ ಹೇಳ್ತಾ ಇದ್ದಾರೆ,
ಇದೆಲ್ಲ ಬರೆದ್ಬಿಟ್ಟಿದೆ ನಮಗೆ, ಫಸ್ಟೇ ರೆಡಿ, ಗೊತ್ತು ನಮಗೆ ಅಲ್ವಾ, ಬಂದಿದ್ದೀವಿ ಅಂದರೆ ವಾಪಸ್ ಹೋಗಲೇಬೇಕು ಅಂತ ಗೊತ್ತು. ಆದರೂ ಒಂದು ಸಂಕಟ, ಒಂದು ದುಃಖ, ಅಯ್ಯೋ ಹೊಟ್ಟೋದ್ರಲ್ಲ ಅನ್ನೋ ಥರ ಎಲ್ಲ. ಅದೇನೆಂದರೆ ಸುಮ್ಮನೆ ನೀನು ಅಬ್ಸರ್ವ್ ಮಾಡು ಅಷ್ಟೇ. ಅಂದರೆ ನೀನು ಒಂದು ಪಿಕ್ಚರ್ಗೆ ಹೋದಾಗ ಪಿಕ್ಚರ್ ನೋಡೋ ಥರ ಅಬ್ಸರ್ವ್ ಮಾಡು ಅಷ್ಟೇ, ನೀನು ಅದಕ್ಕೆ ಇನ್ವಾಲ್ವ್ ಆಗಿ ದುಃಖ ಪಡಬೇಡ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಯಾರಿಗೂ ಗೊತ್ತಿಲ್ಲ ಇದು, ಓಕೆನಾ. ಸೊ ಇಲ್ಲಿ ಇನ್ನೊಂದೇನೆಂದರೆ ಅಬ್ಸರ್ವರ್ ಆ್ಯಂಡ್ ನಾಟ್ ಆ್ಯಸ್ ಪಾರ್ಟಿಸಿಪೆಂಟ್. ಸೊ ನೀ ಜಸ್ಟ್ ಅಬ್ಸರ್ವ್ ಮಾಡು ಅಷ್ಟೇನೆ, ದೂರದಿಂದ ಒಂದು ಪಿಕ್ಚರ್ ನೋಡೋ ಥರ. ಯಾಕೆ ಅಂದರೆ ಅದೇ ಟ್ರೂತು, ದಟ್ ಈಸ್ ದ ಟ್ರೂತ್ ಅಂತ ಹೇಳ್ತಾ ಇದ್ದಾರೆ. ಫೋಕಸ್ ಆನ್ ದ ಟೋಟ್ಯಾಲಿಟಿ ಆಫ್ ಯುವರ್ ಎಟರ್ನಲ್ ಜರ್ನಿ. ನೀನು ಇಲ್ಲಿವರೆಗೂ ಯಾವ ಥರ ಬಂದಿದೆಯಾ ಜೀವನದಲ್ಲಿ, ಏನೆಲ್ಲ ಚೇಂಜಸ್ ಬಂತು ಲೈಫಲ್ಲಿ, ಹೇಗೆ ಬಂದಿದೆಯಾ, ಏನೆಲ್ಲ ಆಯಿತು, ಎಷ್ಟು ದುಃಖ ಪರಿಸ್ಥಿತಿಯಿಂದ ಬಂದಿದೆಯಾ, ಎಷ್ಟು ಖುಷಿ ಸಂತೋಷದ ಪರಿಸ್ಥಿತಿಯಿಂದ ಆಚೆ ಬಂದಿದೆಯಾ. ಮತ್ತು ಅದೇ ಥರ ಜೀವನ ಅಂದಮೇಲೆ ಒಂದು ಅಪ್ಪು ಡೌನು ಇದ್ದೇ ಇರುತ್ತಲ್ವಾ. ಸೊ ಅದೇ ಥರನೇ ಇವಾಗ ಜೀವನ ಬಂದ್ವಿ ಅಂತಂದರೆ ಅದು ಕ್ಲೋಸ್ ಆಗಲೇಬೇಕು. ಏನೋ ಒಂದು ಸ್ಟಾರ್ಟ್ ಆಯಿತು ಅಂದರೆ ಅದು ಕ್ಲೋಸ್ ಆಗಲೇಬೇಕು. ಅದೇ ನಿಯಮ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಜಾಯ್ ಆ್ಯಂಡ್ ಸಾರೋ ಇನ್ ದ ಸೇಮ್ ವೇ, ಒಂದೇ ಥರ ತೊಗೋಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರಪ್ಪ. ಯಾರಿಗೆ ಅಂತ ಗೊತ್ತಿಲ್ಲ. ಸೊ ದುಃಖ ಖುಷಿ ಬಂದಾಗ ನಾವು ಯಾವ ಥರ ಇರ್ತೀವಿ, ಹೆಂಗೆ ರೆಸ್ಪಾಂಡ್ ಮಾಡ್ತೀವಿ, ಅದೇ ಥರ ದುಃಖ ಅನ್ನೋದು ಬಂದಾಗ್ಲೂ ಆಯಿತಾ, ಒಂದೇ ಥರ ನೋಡಬೇಕು, ಒಂದೇ ಥರ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಡೆತ್ ಎಂಡ್ ಆಯಿತು ಅಂದ ತಕ್ಷಣ ಅಷ್ಟಕ್ಕೆ ಕ್ಲೋಸ್ ಅಲ್ಲ, ಆತ್ಮಕ್ಕೆ ಸಾವೇನು ಇರೋದಿಲ್ಲ ಅಲ್ವಾ, ಆತ್ಮಕ್ಕೆ ಸಾವಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಅದು ಮತ್ತೆ ನೆಕ್ಸ್ಟ್ ನ್ಯೂ ಬಿಗಿನಿಂಗ್ ಇನ್ನೇನೋ ಒಂದು ಇರುತ್ತೆ, ಅದರದ್ದು ಆತ್ಮದ ಜರ್ನಿ ಇರುತ್ತೆ, ಅದು ಮುಂದುವರ್ಸುತ್ತೆ ಅಂತ ಭಗವಂತ ಹೇಳ್ತಾ ಇದ್ದಾರಪ್ಪ, ಆಯಿತಾ. ಸೊ ಇದು ಏನೂ ಗೊತ್ತಿಲ್ಲ, ಇದು ಮತ್ತೆ ಈ ಬೇರೆ ಡೆಕ್ಕಿಂದ ತೆಗೆದ್ರೂ ಡೆತ್ ಕಾರ್ಡ್ ಬಂದಿದೆ, ಆಯಿತಾ. ಓಕೆ. ಸೊ ನಿನ್ನೆ ವಿಡಿಯೋಲೂ ಬಂದಿತ್ತು ಅನಿಸುತ್ತೆ, ನೋಡಿಬೇಕಂದ್ರೆ, ಓಕೆನಾ. ಸೊ ಏನೂ ಮಾಡೋಕ್ಕಾಗೋದಿಲ್ಲ, ಒಂದು ಬಂದಿದ್ದೀವಿ ಅಂದರೆ ಹೋಗಲೇಬೇಕು, ಆಯಿತಾ. ಸೊ ಇವತ್ತು ಬೇರೆಯವರು ಅಂದರೆ ನಾಳೆ ನಾವು, ಅಷ್ಟೇ ಸಿಂಪಲ್. ಅದನ್ನು ನಾವೇನು ಮಾಡ್ತೀವಿ ಅಂದರೆ ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಂಡ್ಬಿಟ್ಟಾಗ ಇದು ಸಂಕಟ ಆಗುತ್ತೆ, ಇಲ್ಲ ಅಂತಲ್ಲ, ತುಂಬ ಸಂಕಟ ಆಗುತ್ತೆ. ಬಟ್ ಧೈರ್ಯ ಇರಬೇಕು, ಪಾಸಿಟಿವ್ ಆಗಿರಬೇಕು ಅಷ್ಟೇನೆ, ಏನೂ ಮಾಡೋಕ್ಕಾಗಲ್ಲ. ಅವೆಲ್ಲ ಭಗವಂತನ ಪಾದಕ್ಕೆ ಹಾಕಬೇಕಾಗತ್ತೆ. ಎಲ್ಲ ಗುಡ್ಡು ಬ್ಯಾಡು ಅಂತ ಏನು ಅನಿಸುತ್ತೆ ನಮಗೆ, ಆಯಿತಾ, ಎಲ್ಲ ಭಗವಂತನ ಪಾದಕ್ಕೆ ಹಾಕಿ ಸುಮ್ಮನಾಗಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಇನ್ನೊಂದು ಕಾರ್ಡ್ ತೆಗಿಲ್ಲ. ಎಸ್ ಬಾಬಾ, ಇನ್ನೊಂದು 2 ಅಡ್ವೈಸ್ ಕೊಡಿ, 2 ಕಾರ್ಡು. ಎಟರ್ನಲ್ ಬಾಂಡ್ ಅಂತಿದ್ದಾರೆ. ಅಯ್ಯೋ, ಸೋ ಬ್ಯೂಟಿಫುಲ್. ಮರ್ಜ್ ಯುವರ್ ಸೆಲ್ಫ್ ಇನ್ ಹಿಮ್ ಆ್ಯಂಡ್ ಯು ವಿಲ್ ಫೈಂಡ್ ಅ ಲೈಫ್ ಟೈಮ್ ಆಫ್ ಜಾಯ್ ಆ್ಯಂಡ್ ಎಟರ್ನಲ್ ಬ್ಲಿಸ್. ಎಂಥ ಸಂತೋಷ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಇದು ಈ ಪ್ರಪಂಚಕ್ಕೆ ಅಂತ ಬಂದಮೇಲೆ ನಾವು ಯಾವ ಥರ ಆಗ್ಬಿಡ್ತೀವಿ ಅಂತಂದರೆ, ಜನಗಳಿಗೆ ತೋರಿಸ್ಕೊಳ್ಳೋಕ್ಕೋಸ್ಕರ ಅಂತ ಇರ್ಬೋದು, ಅಥವಾ ನಮ್ಮನ್ನು ನಾವು ಪ್ರೂವ್ ಮಾಡೋಕ್ಕೆ, ಎಸ್ ನಾವೇನೋ ಒಂದು ಫಸ್ಟ್ ಕ್ಲಾಸಾಗಿ ಬದುಕಿದ್ದೀವಿ, ಅಥವಾ ಇಷ್ಟು ದುಡ್ದಿದ್ದೀವಿ, ಇಷ್ಟು ಸಂಪಾದನೆ ಮಾಡಿದ್ದೀವಿ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ನಾವೇನು ಮಾಡ್ತೀವಿ, ಗಮನ ಎಲ್ಲ ಬರೀ ನಮಗೆ ನಾವೇನು ದುಡಿದ್ವಿ, ನಾವೇನು ಶೇಖರಿಸಿದ್ವಿ, ನಾವೇನು ಸಂಪಾದನೆ ಮಾಡಿ, ನಾವೇನು ಸೇವ್ ಮಾಡಿದ್ವಿ, ಬರೀ ಇದ್ರ ಬಗ್ಗೆನೇ ಓಡ್ತಾ ಇರುತ್ತೆ ತಲೆ. ಭಗವಂತನ ಕಡೆ ಯೋಚನೆನೇ ಬರೋದಿಲ್ಲ ನಮಗೆ. ಅವಾಗ ಏನಾಗುತ್ತೆ ಅಂತಂದರೆ, ನಾವು ಅದನ್ನೇ ಭಗವಂತ ಹೇಳ್ತಾ ಇರೋದು. ಈ ಕಾರ್ಡು ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಮರ್ಜ್ ಯುವರ್ ಸೆಲ್ಫ್ ಇನ್ ಹಿಮ್, ಭಗವಂತನಲ್ಲಿ ಲೀನವಾಗು ಅಂತ ಹೇಳ್ತಿದ್ದಾರೆ. ಸರೆಂಡರ್ ಅಂದರು ಇಲ್ಲಿ, ಎಷ್ಟು ಬ್ಯೂಟಿಫುಲ್ ನೋಡಿ. ಎಲ್ಲ ಭಗವಂತನ ಪಾದಕ್ಕೆ ಹಾಕು, ಏನು ಒಳ್ಳೆಯದು ಕೆಟ್ಟದು ಏನಾರು ಆಗಲಿ ಅದನ್ನು ಭಗವಂತನ ಪಾದಕ್ಕೆ ಹಾಕು ಅಂದರು. ಇಲ್ಲೂ ಅದೇ ಹೇಳ್ತಾ ಇದ್ದಾರೆ. ನೀನು ಖುಷಿ ಸಂತೋಷನ ಹೊರಗಡೆ ನೋಡಬೇಡ, ಇನ್ನರ್ ಸೆಲ್ಫ್ ನೋಡು ಅಂತಿದ್ದಾರೆ. ನಿನ್ನಲ್ಲಿ ನೋಡು, ನಿನ್ನಲ್ಲೇ ಇದೆ ಎಲ್ಲ ಸಂತೋಷ ಖುಷಿ ಎಲ್ಲ. ಯಾಕೆ ಅಂತಂದರೆ ಏನೇ ಬಂದರೂ ಹೊರಗಡೆಯಿಂದ ಬರೋದು ಅದು ನಮಗೆ ಅಲ್ವಾ. ಅಂದರೆ ನಮಗೇನು ಖುಷಿ ಸಿಗುತ್ತೆ, ದುಃಖ ಬೇಜಾರು ಎಲ್ಲ ಹೊರಗಡೆ ಜನಗಳಿಂದ ಅಥವಾ ಪರಿಸ್ಥಿತಿಗಳಿಂದ ನಾವು ಅನುಭವಿಸ್ತೀವಿ. ಇಲ್ಲಿ ಅದನ್ನೇ ಹೇಳ್ತಿದ್ದಾರೆ ಭಗವಂತ, ನಿನ್ನಲ್ಲಿ ನೀನು ನನ್ನನ್ನು ಕಾಣು ಅಂತಿದ್ದಾರೆ. ಅಬ್ಬಾ, ಎಷ್ಟು ಚೆನ್ನಾಗಿದೆ ಕಾರ್ಡ್ ಇದು ಅಂತಂದರೆ, ಅದು ಬಾಂಡ್, ಆ ಥರ ಬಾಂಡ್ ಇಟ್ಕೋ ಅಂತ ಹೇಳ್ತಾ ಇದ್ದಾರೆ ಭಗವಂತನ ಜೊತೆ. ಆ ಥರ ಒಂದು ಬಾಂಡ್ ಇಟ್ಕೋ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇನ್ನೊಂದು ಕಾರ್ಡ್ ತೆಗಿಬೇಕು.
ಎಸ್ ಬಾಬಾ. ಓಕೆ, ಫ್ಲೋ ವಿತ್ ದ ರಿದಮ್ ಅಂತಾರಪ್ಪ. ಅಷ್ಟೇ, ಏನಿಲ್ಲ, ರೆಸಿಸ್ಟ್ ಮಾಡು ಕೂಡ್ದು ಆಯಿತು. ಆಗಲ್ಲ ನನಗೆ ಇವತ್ತಿಗೆ ಕ್ಲೋಸ್ ಅನ್ನೋ ಥರ ಆಗಬಾರ್ದು. ಏನೇ ಬರಲಿ ಆಯಿತಾ, ಭಗವಂತನ ದಯೆ ಇರಲಿ, ಜೊತೆಗೆ ಜೀವನ ನಡೀತಾ ಹೋಗ್ತಾ ಇರಬೇಕು ಅಂತ ಹೇಳ್ತಾರೆ. ಅಲೋ ಆಲ್ ಥಿಂಗ್ಸ್ ಟು ಟೇಕ್ ದೇರ್ ರೈಟ್ಫುಲ್ ಪೊಸಿಷನ್ಸ್ ಆನ್ ದೇರ್ ಓನ್ ಸೊ ದಟ್ ದೇ ಕ್ಯಾನ್ ಟುಗೆದರ್ ಪ್ರೊಡ್ಯೂಸ್ ದ ಸೇಮ್ ಎಫೆಕ್ಟ್. ಡು ನಾಟ್ ಜಡ್ಜ್ ಎನಿಥಿಂಗ್ ಬಟ್ ಫ್ಲೋ ವಿತ್ ದ ಟೈಡ್ ಅಂತಿದ್ದಾರೆ. ಜಡ್ಜ್ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಏನೇ ಆಗಲಿ ಲೈಫಲ್ಲಿ ಆಯಿತಾ, ಮುಂದುವರಿತಾ ಇರು, ನಿನ್ನ ಪಾಡಿಗೆ ನೀನು ಮುಂದೆ ಹೋಗ್ತಾ ಇರು, ಮುಂದೆ ಸಾಗ್ತಾ ಇರು ಅಂತ ಹೇಳ್ತಾ ಇದ್ದಾರೆ. ಗೋ ವಿತ್ ದ ಫ್ಲೋ. ಎಸ್ ಬಾಬಾ, ಇನ್ನೊಂದು ಕಾರ್ಡು. ಎಸ್ ಎಸ್, ವಾವ್, ಡಿವೈನ್ ಬ್ಲೆಸ್ಸಿಂಗ್ಸ್ ಅಂದ್ರಪ್ಪ. ಇಲ್ಲಿ ಬರೀ ಬ್ಲೆಸ್ಸಿಂಗ್ಸ್ ಅಂತ ಅಂದರು, ಇಲ್ಲಿ ಡಿವೈನ್ ಬ್ಲೆಸ್ಸಿಂಗ್ಸ್ ಅಂತೆ. ವಾವ್, ದಿಸ್ ಕಾರ್ಡ್ ಇಂಡಿಕೇಟ್ಸ್ ದ ಅನ್ಸೆಂಡಿಂಗ್ ಫ್ಲೋ ಆಫ್ ಡಿವೈನ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಫುಲ್ಫಿಲ್ಮೆಂಟ್ ಆಫ್ ಸ್ಪಿರಿಚುವಲ್ ಗೋಲ್ಸ್. ಓಕೆ, ಸೊ ಇಲ್ಲಿ ಆ್ಯಕ್ಚುಲಿ ಯಾವ ಥರ ತೋರಿಸ್ತಾ ಇದ್ದಾರೆ ಅಂದರೆ ಡಿವೈನ್ ಬ್ಲೆಸ್ಸಿಂಗ್ ಯಾವ ಥರ ಆಗ್ತಿದೆ ಅಂತ. ಸೊ ಆ್ಯಕ್ಚುಯಲ್ ಟ್ರಾನ್ಸ್ಫಾರ್ಮೇಷನ್ ಆಗ್ತಿದೆ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಸ್ಪಿರಿಚುವಲ್ ಪಾತಲ್ಲಿ ನೀವೇನು ಹೋಗ್ತಾ ಇದ್ದೀರಾ, ಎಷ್ಟರ ಮಟ್ಟಿಗೆ ಬದಲಾವಣೆಗಳು ಬರ್ತಾ ಇದೆ ಅಂತಂದರೆ ಆ ಫ್ಲೋ ಯಾವ ಥರ ಇರುತ್ತೆ, ಅದೇ ಫ್ಲೋ ವಿತ್ ದ ರಿದಮ್ ಅಂದರು. ಇಲ್ಲಿ ನೋಡಿದ್ರೆ ಸೇಮ್ ದಿಸ್ ಕಾರ್ಡ್ ಇಂಡಿಕೇಟ್ಸ್ ದ ಅನ್ಎಂಡಿಂಗ್ ಫ್ಲೋ ಆಫ್ ಡಿವೈನ್ ಬ್ಲೆಸ್ಸಿಂಗ್ಸ್ ಅಂತಿದ್ದಾರೆ. ನಿನಗೆ ಗೊತ್ತೇ ಆಗಲ್ಲ, ನೆನೆಸ್ಕೊಂಡಿದ್ದು ಇಲ್ಲ ನೀನು ಅಂತಲೇ ಹೇಳ್ತಾ ಇದ್ದಾರಪ್ಪ ಆಯಿತಾ. ಕನಸು ಮನಸ್ಸಲ್ಲೂ ನೋಡಿರಲ್ಲ ನೀನು, ಆ ಥರ ಒಂದು ನಿನ್ನ ಜೀವನದಲ್ಲಿ ಪರಿವರ್ತನೆಗಳಾಗ್ತಾ ಇದೆ. ಆ ಥರ ಒಂದು ಬ್ಲೆಸ್ಸಿಂಗ್ಸ್, ಭಗವಂತನ ಆಶೀರ್ವಾದ ನಿನ್ನ ಕಡೆ ಬರ್ತಾ ಇದೆ ಅಂತ ಇದ್ದಾರೆ. ಬಿ ಓಪನ್ ಟು ರಿಸೀವ್. ಆ್ಯಕ್ಚುಲಿ ಎಲ್ಲ ಭಗವಂತನ ಪದಕ್ಕೆ ಹಾಕಿದ್ದೀರಾ ಅಂತಂದರೆ ಅದು ಡೆಫಿನೆಟಾಗಿ ಆಯಿತಾ, ಬರೋದನ್ನು ಖುಷಿಯಾಗಿ ರಿಸೀವ್ ಮಾಡು ಅಂತಲೂ ಹೇಳ್ತಾ ಇದ್ದಾರೆ. ಹ್ಯಾಡ್ ಫುಲ್ಫಿಲ್ಮೆಂಟ್ ಆಫ್ ಸ್ಪಿರಿಚುವಲ್ ಗೋಲ್ಸ್. ಓಕೆ, ಸೊ ನೀವು ಏನು ಅಂದ್ಕೊಂಡಿದ್ರಿ ಜೀವನದಲ್ಲಿ, ಏನೋ ಒಂದು ಕೆಲಸ ಮಾಡಬೇಕು, ಆ ಥರ ಒಂದು ಆಸೆ ಇತ್ತು ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ಪೂರೈಸ್ಕೊಳ್ಳೋ ಸಮಯ ಹತ್ತಿರ ಬರ್ತಾ ಇದೆ ಅಂತ ತೋರಿಸ್ತಾ ಇದ್ದಾರಪ್ಪ ಕಾರ್ಡು. ಓಕೆನಾ? ಸೊ ಇದು ಇಲ್ಲಿವರೆಗೂ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕಾನ್ ಹಿಟ್ ಮಾಡಿ ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋ ನಿಮ್ಮ ಕೈ ಸೇರುತ್ತೆ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.